ಓಂ ಗುಂಗುರ್ಭ್ಯೋ ನಮಃ. ಓಂ ಗಂಗಣಪತಯೇ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಾಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಪ್ರೀತಿಯ ಮಕರ ರಾಶಿಯ ಸ್ನೇಹಿತ ಮಿತ್ರರೇ, ಈ ದಿನ ನಿಮ್ಮ ಜೀವನ ಸುಖಮಯವಾಗಿ, ಕ್ಷೇಮದಾಯಕವಾಗಿ, ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಇಂದಿನ ದಿನದ ಒಂದು ಸಂಪೂರ್ಣ ವಿವರವನ್ನು ನೀಡಿದ್ದೇನೆ. ಸ್ನೇಹಿತರೆ, ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೂ ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸಂಪೂರ್ಣವಾದಂತಹ ಒಂದು ಈ ದಿನದ ಭವಿಷ್ಯದ ಒಂದು ವಿವರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಒಂದು ನಿಮ್ಮ ಶಿಸ್ತು ಮತ್ತು ನಿರ್ಧಾರದಲ್ಲಿ ದೃಢತೆ ಜನರ ಗಮನ ಸೆಳೆಯಲಿದೆ. ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ಈ ದಿನ ತುಂಬ ದೂರವಿರಿ. ಸ್ನೇಹಿತರೊಂದಿಗೆ ಈ ದಿನ ವ್ಯವಹಾರದಲ್ಲಿ ತುಂಬ ಸ್ಪಷ್ಟತೆ ಇರಲಿ. ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಯಾವುದೇ ವಿಚಾರವನ್ನು ಹಂಚಿಕೊಳ್ಳದೇ ಇರುವುದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಉದ್ಯೋಗ ವೃತ್ತಿಗೆ ಸಂಬಂಧಪಟ್ಟಂತೆ ಇಂದು ಕೆಲಸದ ಹೊರೆ ಹೆಚ್ಚಾದರೂ ಯಶಸ್ಸು ನಿಮ್ಮದೇ ಆಗಲಿದೆ. ಆದರೆ ಸಹೋದ್ಯೋಗಿಗಳಿಂದ ನೊಂದ ಅನುಭವ ಉಂಟಾಗಬಹುದು. ಸಮಯ ನಿಯಂತ್ರಣ ಉತ್ತಮ ಫಲ ನೀಡಲಿದೆ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಈ ದಿನ ಸಣ್ಣ ಪುಟ್ಟ ತೊಡಕುಗಳು ಎದುರಾಗಬಹುದು. ಆದಷ್ಟು ಪ್ರಯತ್ನವನ್ನು ಮಾಡಿಕೊಳ್ಳಿ ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಪ್ರತಿಸ್ಪರ್ಧೆಯ ನಡುವೆ ನಿಮ್ಮ ತಾಳ್ಮೆ ಮತ್ತು ನಿಖರತೆಯಿಂದ ಒಳ್ಳೆಯ ಒಂದು ಲಾಭ ಪಡೆಯತಕ್ಕಂಥ ದಿನ. ಹಳೆಯ ಸಾಲದ ಸಮಸ್ಯೆಗಳಿಂದ ಗಮನ ಹರಿಸಬೇಕಾದಂಥ ಒಂದು ಅಗತ್ಯವಿದೆ. ಉದ್ಯಮಕ್ಕೆ ಹೊಸ ತಂತ್ರಜ್ಞಾನ ಸೇರಿಸತಕ್ಕಂಥ ದಿನ. ವ್ಯಾಪಾರವನ್ನು ಈ ದಿನ ದೊಡ್ಡ ಮಟ್ಟಿನಲ್ಲಿ ವಿಸ್ತರಣೆ ಮಾಡುವುದು ಬೇಡ. ಆದಷ್ಟು ವ್ಯಾಪಾರವನ್ನು ಒಳ್ಳೆ ರೀತಿಯಿಂದ ಮುಂದುವರಿಸತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಹಣದ ಒಂದು ಸ್ಥಿತಿಗತಿಯನ್ನು ನೋಡುವುದಾದರೆ ಇಂದು ಹಣದ ಲೆಕ್ಕಾಚಾರ ಜೋರಿದ್ದರೂ ನಿಯಂತ್ರಣದಲ್ಲಿರಲಿದೆ. ಆದರೆ ಅಲ್ಪ ನಷ್ಟ ಸಂಭವಿಸತಕ್ಕಂಥ ಒಂದು ದಿನವೂ ಆಗಿರಲಿದೆ. ಆದ್ದರಿಂದ ಖರ್ಚುಗಳನ್ನು ಆದಷ್ಟು ಪರಿಶೀಲನೆ ಮಾಡಿಕೊಳ್ಳಿ. ಹಣದ ವಿಚಾರದಲ್ಲಿ ಜಾಗರೂಕತೆಯನ್ನು ತನ್ನಿ. ಇನ್ನು ಈ ದಿನದ ನಿಮ್ಮ ಉಳಿತಾಯದ ಯೋಜನೆ ಪ್ರಾರಂಭಿಸಲು ಇಂದು ಉತ್ತಮವಾದಂತಹ ದಿನ. ಈ ಕೆಲಸವನ್ನು ಹಿಂದೆ ನೀವು ಪ್ರಾರಂಭ ಮಾಡಿದಲ್ಲಿ ಉತ್ತಮ. ಇನ್ನು ಈ ದಿನದ ನಿಮ್ಮ ಪ್ರೇಮ ವೈವಾಹಿಕ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಂಗಾತಿಯಿಂದ ಸಹಕಾರ ಸಿಗತಕ್ಕಂಥ ದಿನ. ಈ ದಿನ ಸಣ್ಣ ಪುಟ್ಟ ವಿಷಯಗಳಲ್ಲಿ ಮನಸ್ತಾಪಕ್ಕೆ ಅವಕಾಶ ಕೊಟ್ಟರೆ ಸಂಬಂಧ ದುರ್ಬಲವಾಗಬಹುದು. ಆದಷ್ಟು ದೂರ ಒಂದು ಬೇಡದ ವಿಚಾರಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಪ್ರೇಮದಲ್ಲಿರತಕ್ಕಂಥವರು ಗಂಭೀರ ನಿರ್ಧಾರ ಕೈಗೊಳ್ಳಬಹುದು. ಆದಷ್ಟು ಪ್ರೇಮದ ಜೀವನವನ್ನು ಸಂತೋಷವಾಗಿರಿಸಿಕೊಳ್ಳಿ. ಮೂರನೇ ವ್ಯಕ್ತಿಗಳ ಮಾತಿಗೆ ಕಿವಿಗೊಡದೇ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಮನೆಯವರು ನಿಮ್ಮ ಪರಿಶ್ರಮವನ್ನು ಗುರುತಿಸತಕ್ಕಂಥ ದಿನ. ಆದರೆ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಅಗತ್ಯ. ಸಂಬಂಧಿಕರಿಂದ ಉತ್ತಮ ಸುದ್ದಿ ಸಿಗಲಿದೆ ಮತ್ತು ಕುಟುಂಬದಲ್ಲಿ ಈ ದಿನ ಒಳ್ಳೆಯ ಒಂದು ಸಮಾಚಾರ ಬರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಓದು ಬರಹದಲ್ಲಿ ಸ್ಪಷ್ಟತೆ ಬರಲಿದೆ. ಆದರೆ ಒತ್ತಡದಿಂದ ಆದಷ್ಟು ದೂರವಿರಿ. ವಿಶ್ರಾಂತಿಯನ್ನು ಕೂಡ ಅಗತ್ಯವಾಗಿ ಮಾಡಿಕೊಳ್ಳಿ. ಹೆಚ್ಚಿನ ಒಂದು ವಿದ್ಯೆಗಾಗಿ ಹೆಚ್ಚಿನ ಸಮಯವನ್ನು ತೊಡಗಿಸಿ. ಪರೀಕ್ಷಾ ಫಲಿತಾಂಶಗಳು ಇದನ್ನು ಉತ್ತಮವಾಗಿ ಬರಲಿದೆ. ಮನಸ್ಸಿಗೊಂದು ವಿದ್ಯಾರ್ಥಿಗಳಿಗೆ ಒಂದು ನೆಮ್ಮದಿ ದೊರಕುವಂತಹ ದಿನ. ಇನ್ನು ಇದರಿಂದ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಮುಜುಗರಗಳು ಆರೋಗ್ಯದಲ್ಲಿ ಕಾಡಬಹುದು. ಮೈಕೈ ನೋವಾಗಬಹುದು, ಅಜೀರ್ಣತೆ ಕಾಡಬಹುದು. ತುಂಬ ಆಹಾರದ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಉತ್ತಮ ಆಹಾರ ಪದ್ಧತಿ ಹಾಗೂ ನಿದ್ರೆಯನ್ನು ಸರಿಯಾದ ಸಮಯದಲ್ಲಿ ಮಾಡಿಕೊಳ್ಳಿ. ವ್ಯಾಯಾಮ ಯೋಗದಿಂದ ಶಕ್ತಿ ಪೂರೈಕೆ ಸಾಧ್ಯವಾಗಲಿದೆ. ಇನ್ನು ಈ ದಿನದ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾದರೂ ಆದಷ್ಟು ಜಾಗರೂಕತೆ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಪರಿಹಾರದ ಒಂದು ಉಪಾಯವನ್ನು ನೋಡುವುದಾದರೆ ಈ ದಿನ ಗಣಪತಿ ಆರಾಧನೆ ಹಾಗೂ ಗಣಪತಿ ದೇವರಿಗೆ 21 ದೂರ್ವೆಯನ್ನು ಸಮರ್ಪಣೆ ಮಾಡಿ ಹಾಗೂ ಓಂ ಗಂಗಣಪತಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿ. ಬೇಳೆಕಾಳುಗಳನ್ನು ದಾನ ಮಾಡಿ. ನವಗ್ರಹ ಧಾನ್ಯಗಳನ್ನು ದಾನ ಮಾಡಿ. ಕೆಲಸದ ಸ್ಥಳದಲ್ಲಿ ತುಳಸಿ ಗಿಡ
ಇದ್ದರೆ ಅದನ್ನು ಪೂಜಿಸಿಕೊಳ್ಳಿ. ಒಳ್ಳೆಯ ಶುಭ ಫಲಗಳು ದೊರೆಯಲಿದೆ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9 ಗಂಟೆಯಿಂದ 10:30ರವರೆಗೆ. ಇನ್ನು ಈ ದಿನದ ನಿಮ್ಮ ಅಶುಭ ಕಾಲ ಮಧ್ಯಾಹ್ನ 2 ಗಂಟೆಯಿಂದ 3:30ರವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 4 ಮತ್ತು 8. ಶುಭ ಬಣ್ಣ ನೀಲಿ ಮತ್ತು ಬಿಳಿಯ ಬಣ್ಣ. ಇನ್ನು ಈ ದಿನದ ನಿಮ್ಮ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಸ್ನೇಹಿತರೆ, ಇನ್ನು ಈ ದಿನ ಶ್ರಮದ ಮೂಲಕ ನೀವು ಯಶಸ್ಸು ಪಡೆಯತಕ್ಕಂಥ ದಿನವಾಗಿರಲಿದೆ. ಆದಷ್ಟು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಹಾಗೂ ಸಂಬಂಧಗಳಲ್ಲಿ ಸ್ಪಷ್ಟತೆ ಈ ದಿನ ಬಹುಮುಖ್ಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಭಗವಂತ ಈ ದಿನ ನಿಮಗೆ ಯೋಗ, ಭಾಗ್ಯ, ಆರೋಗ್ಯ, ಐಶ್ವರ್ಯವನ್ನು ಕರುಣಿಸಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.